ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಮೇ ತಿಂಗಳಲ್ಲಿ ಬರುವಂತಹ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಯಾವ ದಿನ ಬಂದಿದೆ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ ಮತ್ತು ಪೂಜಾ ಶುಭ ಮುಹೂರ್ತಗಳು ಹಾಗೂ ಪೂಜಾ ವಿಧಾನವೇನು, ಹೇಗೆ ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಈ ಹುಣ್ಣಿಮೆಯ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರಲ್ಲಿ ಮೇ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಅಧಿಕ ಜ್ಯೇಷ್ಠ ಹುಣ್ಣಿಮೆ ಅಥವಾ ಪುರುಷೋತ್ತಮ ಮಾಸ ಹುಣ್ಣಿಮೆ ಎಂದು ಕರೆಯುತ್ತೇವೆ. ಇಂದು ಪಂಚಾಂಗದ ಪ್ರಕಾರ ಮೇ 31ನೇ ತಾರೀಕು 2026ರಂದು ಬರುವ ಹುಣ್ಣಿಮೆಯನ್ನು ಅಧಿಕ ಜ್ಯೇಷ್ಠ ಹುಣ್ಣಿಮೆ ಅಥವಾ ಪುರುಷೋತ್ತಮ ಮಾಸ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಪವಿತ್ರ ಮತ್ತು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಹುಣ್ಣಿಮೆಯು ಭಾನುವಾರ ಮೇ 31ನೇ ತಾರೀಕು 2026ರಂದು ಬರುತ್ತದೆ. ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂಥದ್ದು ಮೇ 30, 2026ರಂದು ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾಗುತ್ತದೆ. ಮೇ 31ನೇ ತಾರೀಕು 2026ರಂದು ಮಧ್ಯಾಹ್ನ 2 ಗಂಟೆ 14 ನಿಮಿಷಕ್ಕೆ ಹುಣ್ಣಿಮೆ ತಿಥಿಯು ಮುಕ್ತಾಯಗೊಳ್ಳುತ್ತದೆ. ಅಧಿಕ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ಮಹತ್ವ. ವಿಷ್ಣು ಪೂಜೆ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ. ಈ ಹುಣ್ಣಿಮೆಯ ದಿನದಂದು ಹುಣ್ಣಿಮೆ ದಿನ ದಾನ ಧರ್ಮ ಮಾಡಿದರೆ ಪುಣ್ಯ ಫಲ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಉಪವಾಸ ಮತ್ತು ಜಪ ಮಾಡಿದರೆ ಮನಃಶಾಂತಿಯು ಕೂಡ ದೊರೆಯುತ್ತದೆ. ಈ ಅಧಿಕ ಮಾಸದಲ್ಲಿ ಪುರುಷೋತ್ತಮ ಮಾಸದಲ್ಲಿ ಮಾಡಿದ ಪೂಜೆ ಕೋಟಿ ಫಲ ನೀಡುತ್ತದೆ. ಆದ್ದರಿಂದ ಈ ಹುಣ್ಣಿಮೆಯನ್ನ ಪ್ರತಿಯೊಬ್ಬರು ಆಚರಣೆಯನ್ನ ಮಾಡಿ. ಈ ದಿನದಂದು ಮಾಡಲೇಬೇಕಾದಂತಹ ಪೂಜೆಗಳು: ಶ್ರೀ ಮಹಾವಿಷ್ಣುವಿನ ಪೂಜೆ, ಸತ್ಯನಾರಾಯಣ ವ್ರತ, ವಿಷ್ಣು ಸಹಸ್ರನಾಮ ಪಾರಾಯಣ, ತುಳಸಿ ಮತ್ತು ದೀಪಾರಾಧನೆ, ಅನ್ನದಾನ ಮತ್ತು ದಾನ ಧರ್ಮವನ್ನು ಮಾಡುವುದು. ಈ ದಿನದಂದು ಹಿಂದೂ ಪಂಚಾಂಗದ ಪ್ರಕಾರ ಈ ದಿನ ಪೂರ್ಣ ಚಂದ್ರನ ದರ್ಶನ ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಹುಣ್ಣಿಮೆಯ ದಿನ ಮಾಡಬಹುದಾದ ಶುಭ ಕಾರ್ಯಗಳು: ದೇವರ ಪೂಜೆ ಮತ್ತು ದೀಪಾರಾಧನೆ, ವಿಷ್ಣು ಶಿವ ಲಕ್ಷ್ಮೀ ದೇವಿಯ ಜಪ, ಚಂದ್ರದೇವರ ದರ್ಶನ ಮತ್ತು ಅರ್ಘ್ಯ ಸಮರ್ಪಣೆ, ಅನ್ನದಾನ, ದಾನ ಧರ್ಮ, ಧ್ಯಾನ ಮತ್ತು ಸತ್ಯನಾರಾಯಣ ಪೂಜೆಗಳನ್ನು ಮಾಡಬಹುದು. ಹುಣ್ಣಿಮೆಯ ದಿನದಂದು ತಪ್ಪಿಸಬೇಕಾದ ಕಾರ್ಯಗಳು: ಜಗಳ ಮತ್ತು ಕೋಪ, ಅಶುದ್ಧ ಕಾರ್ಯಗಳು, ರಾತ್ರಿ ವೇಳೆ ನಕಾರಾತ್ಮಕ ಚಿಂತನೆಗಳನ್ನು ಮಾಡುವುದನ್ನು ತಪ್ಪಿಸಿ. ಈ ಹುಣ್ಣಿಮೆಯ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಮನಃಶಾಂತಿ, ಕುಟುಂಬ ಸುಖ, ಐಶ್ವರ್ಯ ಮತ್ತು ಧನಲಾಭ, ದೇವರ ಕೃಪೆ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಹುಣ್ಣಿಮೆ ವ್ರತ ಮತ್ತು ಪೂಜೆ ಕಾರ್ಯಗಳನ್ನು ಸಾಮಾನ್ಯವಾಗಿ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವ ಇಂದಿನ ದಿನವೇ ಮಾಡಲಾಗುತ್ತದೆ. ಆದ್ದರಿಂದ ಹೆಚ್ಚಿನ ಭಕ್ತರು ಮೇ 30ರಂದು ವ್ರತವನ್ನು ಆಚರಿಸುತ್ತಾರೆ. ಆದರೆ ಹೆಚ್ಚಿನ ಪ್ರಾಮುಖ್ಯತೆಯು ಹುಣ್ಣಿಮೆಯ ತಿಥಿ ಬೆಳಿಗ್ಗೆ ಸಮಯದಲ್ಲಿ ದೊರೆಯುವ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಶುಭ ಮುಹೂರ್ತವೂ ಆಗಿರುತ್ತದೆ. ಬೆಳಿಗ್ಗೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಆದ್ದರಿಂದ 31ನೇ ತಾರೀಕು ಹುಣ್ಣಿಮೆಯನ್ನು ಆಚರಣೆ ಮಾಡಿದರೆ ಹೆಚ್ಚಿನ ಫಲಪ್ರಾಪ್ತಿಯಾಗುತ್ತದೆ. ಮೇ 31, 2026 ಭಾನುವಾರದ ಹುಣ್ಣಿಮೆ ತಿಥಿ. ಪಂಚಾಂಗದ ವಿವರಗಳು: ತಿಥಿ ಶುಕ್ಲ ಪಕ್ಷದ ಹುಣ್ಣಿಮೆ ಮಧ್ಯಾಹ್ನ 2 ಗಂಟೆ 15 ನಿಮಿಷದವರೆಗೆ ಇರುತ್ತದೆ. ಅದಾದ ನಂತರ ಕೃಷ್ಣ ಪಕ್ಷದ ಪ್ರತಿಪಾದ ಆರಂಭವಾಗುತ್ತದೆ. ಅನುರಾಧ ನಕ್ಷತ್ರವು ಮಧ್ಯಾಹ್ನ 3 ಗಂಟೆ 45 ನಿಮಿಷದವರೆಗೆ ಇರುತ್ತದೆ. ನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗುತ್ತದೆ. ಹುಣ್ಣಿಮೆಯ ದಿನ ಶಿವಯೋಗ ಅತ್ಯಂತ ಶುಭಕರ ಯೋಗವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಭದ್ರಾಕರಣ ಮಧ್ಯಾಹ್ನ 2 ಗಂಟೆ 15 ನಿಮಿಷದವರೆಗೆ ಇರುತ್ತದೆ. ಈ ಕರಣದಲ್ಲಿ ಮಾಡಿದ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಹಾಗೆ ಹುಣ್ಣಿಮೆ ತಿಥಿ ಆಚರಣೆ 31ನೇ ತಾರೀಕು ಭಾನುವಾರದಂದು ಬಂದಿದೆ. ಈ ದಿವಸ ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡಬಹುದು. ಇವತ್ತಿನ ದಿನ ನೀವು ಹುಣ್ಣಿಮೆಯ ಪೂಜೆಯನ್ನು ಬೆಳಿಗ್ಗೆ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು. ಹುಣ್ಣಿಮೆಯ ದಿನ ಭಾನುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಮಧ್ಯಾಹ್ನದವರೆಗೆ ಪೂಜೆಯನ್ನು ಮಾಡಬಹುದು. ಯಮಗಂಡ ಕಾಲ ಮತ್ತು ರಾಹುಕಾಲ ಇವೆರಡನ್ನೂ ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ರಾಹುಕಾಲ ಸಮಯದಲ್ಲಿ ಹೊಸ ಕೆಲಸಗಳು ಮತ್ತು ಶುಭಾರಂಭಗಳನ್ನು ತಪ್ಪಿಸುವುದು ಒಳ್ಳೆಯದು ಎಂದು ಹೇಳುತ್ತೇವೆ. ಹುಣ್ಣಿಮೆಯ ಪೂಜಾ ವಿಧಾನ: ಹುಣ್ಣಿಮೆ ದಿನದಂದು ಸತ್ಯನಾರಾಯಣ ಸ್ವಾಮಿ ಅಥವಾ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ. ಈ ದಿನ ಮಾಡಿದ ಪೂಜೆಯು ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ. ಸರಳವಾಗಿ ಹುಣ್ಣಿಮೆ ಪೂಜೆ ಮಾಡುವ ಸಂಪೂರ್ಣ ವಿಧಿವಿಧಾನವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ.
ಪೂಜೆ ಸಾಮಗ್ರಿಗಳು: ಲಕ್ಷ್ಮೀನಾರಾಯಣ ಅಥವಾ ಚಂದ್ರದೇವನ ಫೋಟೋ, ಪೂಜಾ ಪೀಠ, ಮಣೆ ಅಥವಾ ಕೆಂಪು ಅಥವಾ ಹಳದಿ ಬಟ್ಟೆ, ಕಳಶ ಅಥವಾ ತಾಮ್ರದ ಬಿಂದಿಗೆ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಹೂವುಗಳು, ತುಳಸಿ ದಳ, ಮಾವಿನ ಎಲೆಗಳು, ಧೂಪ, ದೀಪ, ಕರ್ಪೂರ. ನೈವೇದ್ಯಕ್ಕೆ ಪಾಯಸ, ಕೇಸರಿ ಬಾತು, ಸಜ್ಜಿಗೆ, ಪ್ರಸಾದ ಅಥವಾ ಹಣ್ಣುಗಳು. ಪೂಜಾ ವಿಧಾನ: ಬೆಳಿಗ್ಗೆ ಬೇಗ ಏಳುವುದು, ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ, ಮನೆಯನ್ನ ಸ್ವಚ್ಛಗೊಳಿಸಿ, ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿಯನ್ನ ಇಟ್ಟು, ಪೂಜಾ ಕೋಣೆಯಲ್ಲಿ ಒಂದು ಮಣೆಯನ್ನ ಇಟ್ಟು ಅದರ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನ ಹಾಸಿ ಅದರ ಮೇಲೆ ಮಹಾಲಕ್ಷ್ಮಿ ಅಥವಾ ಸತ್ಯನಾರಾಯಣ ಸ್ವಾಮಿಯ ಫೋಟೋ ವಿಗ್ರಹವನ್ನ ಇರಿಸಿ, ದೇವರ ಎರಡೂ ಬದಿಗಳಲ್ಲಿ ತುಪ್ಪ ಅಥವಾ ಎಣ್ಣೆಯ ದೀಪಗಳನ್ನು ಹಚ್ಚಿಟ್ಟು ಪೂಜೆ ಮುಗಿಯುವವರೆಗೂ ಉರಿಯುವಂತೆ ನೋಡಿಕೊಳ್ಳಿ. ಮಣೆಯ ಮೇಲೆ ಸ್ವಲ್ಪ ಅಕ್ಕಿ ಹರಡಿ ಅದರ ಮೇಲೆ ಕಳಶವನ್ನ ಇಡಿ. ಕಳಶಕ್ಕೆ ನೀರು ತುಂಬಿಸಿ ಅದರಲ್ಲಿ ಅರಿಶಿಣ, ಕುಂಕುಮ, ಒಂದು ನಾಣ್ಯ ಮತ್ತು ಅಡಿಕೆಯನ್ನ ಹಾಕಿ, ಕಳಶದ ಬಾಯಿಗೆ 5 ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ಅರಿಶಿಣವನ್ನ ಸವರಿದ ತೆಂಗಿನಕಾಯಿಯನ್ನ ಪ್ರತಿಷ್ಠಾಪಿಸಿ, ಸಂಕಲ್ಪ: ಕೈಯಲ್ಲಿ ಅಕ್ಷತೆ ಮತ್ತು ನೀರನ್ನ ಹಿಡಿದು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ನೆನೆದು ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಧ್ಯಾನ ಮತ್ತು ಆಹ್ವಾನ: ಓಂ ನಮೋ ನಾರಾಯಣ ಅಥವಾ ಓಂ ಮಹಾಲಕ್ಷ್ಮೇ ನಮಃ ಮಂತ್ರಗಳನ್ನು ಪಠಿಸುತ್ತಾ ದೇವರಿಗೆ ಹೂವು ಮತ್ತು ಅಕ್ಷತೆಯನ್ನು ಸಮರ್ಪಣೆ ಮಾಡಿ. ಅರ್ಚನೆ: ಅರಿಶಿಣ ಮತ್ತು ಕುಂಕುಮ, ಗಂಧ ಮತ್ತು ಅಕ್ಷತೆಯಿಂದ ದೇವರಿಗೆ ಅರ್ಚನೆ ಮಾಡಿ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠನೆ ಮಾಡಿ. ನೈವೇದ್ಯ ಸಮರ್ಪಣೆ: ಸಿದ್ಧಪಡಿಸಿದ ಪ್ರಸಾದ, ಪಾಯಸ ಅಥವಾ ಹಣ್ಣುಗಳು ಮತ್ತು ವೀಳ್ಯದೆಲೆ ಅಡಿಕೆಯನ್ನು ದೇವರಿಗೆ ಅರ್ಪಣೆ ಮಾಡಿ. ಮಂಗಳಾರತಿ: ಧೂಪವನ್ನು ತೋರಿಸಿ ನಂತರ ಕರ್ಪೂರದ ಆರತಿ ಬೆಳಗಿ ಒಳಿತಿಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಚಂದ್ರನ ದರ್ಶನ: ಸಂಜೆ ಸಮಯದಲ್ಲಿ ಅರ್ಘ್ಯ ಪ್ರದಾನ. ಸಂಜೆ ಚಂದ್ರ ಮೂಡಿದ ನಂತರ ಚಂದ್ರದೇವರಿಗೆ ನೀರು, ಹಾಲು ಮತ್ತು ಅಕ್ಷತೆಯನ್ನು ಅರ್ಪಿಸಿ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗುತ್ತದೆ, ಹುಣ್ಣಿಮೆ ತಿಥಿ ಯಾವಾಗ ಅಂತ್ಯವಾಗುತ್ತದೆ, ಅಧಿಕ ಜ್ಯೇಷ್ಠ ಹುಣ್ಣಿಮೆ ಎಷ್ಟು ಮಹತ್ವ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ನಿಯಮಗಳನ್ನು ಅನುಸರಿಸಬೇಕು, ಹುಣ್ಣಿಮೆ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿಕೊಟ್ಟಿದ್ದೇವೆ ಸ್ನೇಹಿತರೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.